ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ಪ್ರತಿ ತಿಂಗಳ ಪ್ರತಿ ರಾಶಿಯ ಒಂದು ಮಾಸ ಭವಿಷ್ಯವನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಇನ್ನು 10 ದಿನ ಕಳೆದ್ರೆ ನಾವು ಆಗಸ್ಟ್ ತಿಂಗಳಿಗೆ ಬರ್ತೀವಿ. ಸೊ ಆಗಸ್ಟ್ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ದ್ವಾದಶ ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಬಂದು ಮೇಷರಾಶಿ. ಹಾಗಿದ್ರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ತಿಳಿಯೋದಕ್ಕೂ ಮುಂಚೆ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರುಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರತಿ ರಾಶಿಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಆಗಸ್ಟ್ ತಿಂಗಳಿನಲ್ಲಿ ನವಗ್ರಹದ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದಲ್ಲಿ ರಾಶಿಫಲ ಏನು ಹೇಳುತ್ತೆ, ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ಮಾಡಿಕೊಳ್ಬಹುದಾದಂತಹ ಆಚರಣೆಗಳು ಏನೇನು? ನೋಡಿ, ನಾವು ಪ್ರತಿ ಮಾಸಿಕ ಫಲದಲ್ಲಿ ಮೊದಲೇದಾಗಿ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರದ ಅನುಸಾರವಾಗಿ ನಾವು ಫಲಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲೇದಾಗಿ ದೊಡ್ಡ ಗ್ರಹವಾದ ಶನೇಶ್ವರ ಗ್ರಹರು ವಕ್ರ ಸ್ಥಿತಿಯಲ್ಲಿ ಮುಂದುವರಿಯುವಂಥದ್ದು. 130 ದಿನಗಳ ಕಾಲ ವಕ್ರಗತಿಯಾಗಿ ಒಂದು ಮೀನರಾಶಿಯಲ್ಲೇ ಇದ್ದು ವಕ್ರಗತವಾಗಿ ಹಿಂದಿನ ರಾಶಿಯ ಫಲ ಕೊಡೋದ್ರಿಂದ ಒಂದು ಖುಷಿ ವಿಚಾರ ಏನಂದರೆ ಮೇಷರಾಶಿಯವರಿಗೆ ಪ್ರಸ್ತುತ ಏನು 7.5 ನಡೀತಾ ಇರೋದೆ ಅದರ ಒಂದು ಪ್ರಭಾವ ತಗ್ಗುತ್ತೆ. ಸೊ ಇದು ಒಂದು ಶನೇಶ್ವರ ವಕ್ರಗತಿಯ ಒಂದು ಪ್ರಭಾವ ಅಂತ ಹೇಳ್ತೀವಿ. ಇನ್ನು ಎರಡನೇ ದೊಡ್ಡ ಗ್ರಹವಾದ ಗುರು ಭಗವಾನರ ಒಂದು ವಿಚಾರದಲ್ಲಿ ಮೇಷರಾಶಿಯವರಿಗೆ ಕೊನೆಯ ಜುಲೈ ತಿಂಗಳಲ್ಲಿ ಚತುರ್ಥ ಭಾವದಲ್ಲಿ ಏನಿತ್ತು ಸುಖ ಭಾವದಲ್ಲಿ ಅದು ಹಾಗೆ ಮುಂದುವರಿಯುತ್ತೆ. ಸೊ ಈಗೇನು ಫಲಗಳು ಬರ್ತಾ ಇದೆನೋ ಅದು ಯಥಾ ಪ್ರಕಾರದಲ್ಲಿ ಮುಂದುವರಿಯುತ್ತೆ. ಮತ್ತು ಕ್ರಮವಾಗಿ ಆಗಸ್ಟ್ 1ನೇ ತಾರೀಕಿಗೆ ಬಹಳ ಪ್ರಮುಖವಾದ ಗೋಚಾರ ದ್ವಿತೀಯ ಸಪ್ತಮಾಧಿಪತಿಯಾದ ಶುಕ್ರ ಭಗವಾನರು ಷಷ್ಠ ಭಾವಕ್ಕೆ ನೀಚ ರಾಶಿಯಲ್ಲಿ ಗೋಚಾರವಾಗ್ತಾರೆ. ಮತ್ತು ಸಮವಾಗಿ 2ನೇ ತಾರೀಕು 2ನೇ ಆಗಸ್ಟಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಗ್ರಹರೇ ದ್ವಿತೀಯ ಸ್ಥಾನದಿಂದ ತೃತೀಯ ಭಾವಕ್ಕೆ ಗೋಚರವಾಗ್ತಾರೆ. ಮತ್ತು ಆಗಸ್ಟ್ 5ನೇ ತಾರೀಕು ಬುಧ ಗ್ರಹ ನಿಮಗೆ ತೃತೀಯ ಮತ್ತು ಷಷ್ಠಾಧಿಪತಿಯಾದ ಬುಧ ಗ್ರಹರು ಚತುರ್ಥ ಭಾವಕ್ಕೆ ಸುಖ ಭಾವಕ್ಕೆ ಗುರು ಎಲ್ಲಿದ್ದಾರೋ ಆ ಒಂದು ಭಾವಕ್ಕೆ ಹೋಗಿ ಗೋಚರವಾಗುವಂಥದ್ದು. ಮತ್ತು ಮುಂದಿನ ಒಂದು ಗೋಚಾರ 17ನೇ ತಾರೀಕು ನಿಮಗೆ ಪಂಚಮಾಧಿಪತಿಯಾದ ರವಿ ಗ್ರಹರು ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಅಲ್ಲಿಗೆ ಒಂದು ಒಳ್ಳೆಯ ಯೋಗ ನಿರ್ಮಾಣ ಆಗುವಂಥದ್ದು, ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬರುವಂಥದ್ದು. ಹಾಗೆ 22 ಆಗಸ್ಟಿಗೆ ಮತ್ತೆ ಬುಧ ಭಗವಾನರು 2 ಸತಿ ಗೋಚಾರ, ಏನಂತಂದರೆ ಒಂದು ಗೋಚಾರ ನಿಮಗೆ ಚತುರ್ಥ ಭಾವಕ್ಕೆ ಬರುವಂಥದ್ದು, ಮತ್ತು ಅದರ ಮುಂದುವರೆದ ಗೋಚಾರದ ಭಾಗವಾಗಿ 22ನೇ ತಾರೀಕು ಪಂಚಮ ಭಾವಕ್ಕೆ ತುಂಬ ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರುವಂಥದ್ದು. ಮತ್ತು ಉಳಿದಂತೆ ರಾಹು ಕೇತು ಗ್ರಹಗಳು ಯಥಾವತ್ತಾಗಿ ಕೊನೆಯ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಹೇಗಿತ್ತು ಅದು ಹಾಗೆ ಮುಂದುವರಿಯುತ್ತೆ. ರಾಶಿಯಿಂದ ಲಾಭ ಸ್ಥಾನದಲ್ಲಿ ರಾಹು ಮತ್ತು ಪಂಚಮ ಸ್ಥಾನದಲ್ಲಿ ಕೇತು ಏನಿತ್ತು ಅದು ಒಂದು ಮುಂದುವರಿಯುವಂಥದ್ದು. ಮತ್ತು ಉಳಿದಿರುವಂಥದ್ದು ಇದೆಲ್ಲ ಗ್ರಹ ಗೋಚಾರಗಳಾದರೆ ಆಚರಣೆ ಭಾಗವಾಗಿ ತುಂಬ ವಿಶೇಷವಾಗಿ ಆಗಸ್ಟ್ ಮಾಸ ಶ್ರಾವಣ ಮಾಸದಲ್ಲಿ ಅರ್ಧ ಭಾಗ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ಬರೋದರಿಂದ ಒಂದು ತುಂಬ ವಿಶೇಷವಾಗಿ ಒಂದು ಹಬ್ಬಗಳ ಮಾಸ ಅಂತ ಹೇಳ್ಬೋದು. ಆಚರಣೆಯಲ್ಲಿ ಆಗಸ್ಟ್ 12ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತ ಬರುತ್ತೆ. ಮತ್ತು 16ನೇ ತಾರೀಕು ನಾಗ ಚತುರ್ಥಿ, 17ನೇ ತಾರೀಕು ವಿಶೇಷವಾದ ನಾಗ ಪಂಚಮಿಯ ಆಚರಣೆ ಇರುವಂಥದ್ದು. ಆಗಸ್ಟ್ 21ನೇ ತಾರೀಕು ತುಂಬ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಇರುವಂಥದ್ದು. ಹಾಗೆ ಆಗಸ್ಟ್ 25ನೇ ತಾರೀಕು ಅಂಗಾರಕ ಜಯಂತಿ ಇರುವಂಥದ್ದು. ಈ ಅಂಗಾರಕ ಜಯಂತಿ ಅಂತಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನ ಜಯಂತಿನೇ ಅಂತ ಹೇಳ್ತೀವಿ. ಯಾರ್ಯಾರಿಗೆ ಕುಜದೋಷ ಇದೆ, ಮದುವೆ ಆಗ್ತಿಲ್ಲ, ಇನ್ನೇನೋ ಒಂದು ಕುಜನಿಂದ ಸಮಸ್ಯೆಗಳಾಗ್ತಾ ಇದೆ, ಆ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ಬೋದು, ಮದುವೆಯಲ್ಲಿ ತೊಂದರೆ ಆಗ್ಬೋದು, ದಾಂಪತ್ಯ ಜೀವನದಲ್ಲಿ ತೊಂದರೆ ಆಗ್ಬೋದು. ಸೊ ಅವರು ಒಂದು ವಿಶೇಷವಾಗಿ ಅಂಗಾರಕ ಜಯಂತಿಯಂದು ತುಂಬ ಒಂದು ಕುಜನ ದೇವಸ್ಥಾನ ಅಥವಾ ನಿಮ್ಮ ಮನೆ ಹತ್ತಿರ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಕೊಂಡು ನಿಮ್ಮ ಸಾಧ್ಯವಾದಷ್ಟು ತೊಗರಿಬೇಳೆಯನ್ನು ನೀಡಿ ಒಂದು ಸುಬ್ರಹ್ಮಣ್ಯನ ಸ್ತೋತ್ರ ಹೇಳೋದ್ರಿಂದ ಈ ಒಂದು ಅನುಕೂಲತೆಗಳು ಆಚರಣೆ ಭಾಗವಾಗಿ ಮೇಷರಾಶಿಯವರಿಗೆ ಸಿಗುತ್ತೆ. ಈ ರೀತಿ ನವಗ್ರಹಗಳ ಗೋಚಾರದ ಮತ್ತು ಆಚರಣೆ ಭಾಗ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ತಿಂಗಳಿನಲ್ಲಿ ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿ ಬೀರ್ತಾ ಇದೆ ಮೇಷರಾಶಿಯವರಿಗೆ, ಹೇಗೆ? ನೋಡಿ, ಮೊದಲೇ ಅದಕ್ಕೆ ಒಂದು ಖುಷಿ ವಿಚಾರ ಏನಂದರೆ ವಿಸ್ತೃತ ಪ್ರಭಾವದಲ್ಲಿ ಇಷ್ಟು ದಿನ ನೀವು 7.5 ಪ್ರಭಾವದಲ್ಲಿದ್ದರೆ ಶನಿ ವಕ್ರಗತವಾಗಿ ಬರೋದ್ರಿಂದ ಮೇಷರಾಶಿಯವರಿಗೆ 130 ದಿನ ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ಇರುವಂಥ ಸಮಸ್ಯೆಗಳಿಗೆ ಅಲ್ಪ ವಿರಾಮ, ಅಂದರೆ ಏನಾಗ್ತದೆ ಅಂದರೆ ಫುಲ್ ಸ್ಟಾಪ್ ಅಲ್ಲ, ಕಾಮ ಥರ ಆ ಒಂದು ಅಲ್ಪ ವಿರಾಮ ಇರೋದ್ರಿಂದ 7.5 ದೂರ ಇರೋದ್ರಿಂದ ನಿಮಗೆ ಸ್ವಲ್ಪ ಮೆಂಟಲ್ ಕ್ಲಾರಿಟಿ ಸಿಗೋವಂಥದ್ದು. ಮತ್ತು ಶನೇಶ್ವರ ಗ್ರಹರು ನಿಮಗೆ ದಶಮ ಲಾಭಾಧಿಪತಿ, ಏನು ಕರಿಯರಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದೆ, ಒಂದು ಕೆಲಸ ನಿಂತ್ಕೊಂಡಿದೆ, ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಒಂದು
ಒಂದು ಚೇಂಜ್ ಆಫ್ ಜಾಬ್ ಮಾಡ್ಕೋಬೇಕು, ಮತ್ತು ಕೆಲಸದಲ್ಲಿ ಪ್ರಮೋಷನ್ ನಿಂತಿದೆ, ಅವೆಲ್ಲ ಅನುಕೂಲತೆಗಳು ಶನೇಶ್ವರ ಗ್ರಹದಿಂದ ಬರುತ್ತೆ. ಯಾಕಂದರೆ ನಿಮಗೆ ವ್ಯಯಭಾವದಲ್ಲಿದ್ದು ಪ್ರಸ್ತುತವಾಗಿ ವಕ್ರಗತವಾಗಿರೋದ್ರಿಂದ ಕಳೆದ ಜುಲೈ 27ನೇ ತಾರೀಕು ಶನೇಶ್ವರ ಗ್ರಹ ಮೇಷರಾಶಿಯವರಿಗೆ ವಕ್ರಗತ ಆಗಿರುವಂಥದ್ದು. ಸೊ ಅಲ್ಲಿಗೆ ಲಾಭ ಸ್ಥಾನದ ಒಂದು ಫಲಿತಾಂಶಗಳು ಬರುವಂಥದ್ದು. ಏನು ಕರ್ಮದಿಂದ ಲಾಭ ಅಂದರೆ ಅವ್ರು ಮಾಡುವಂಥ ಒಬ್ಬ ಉದ್ಯೋಗಸ್ಥರಾಗಿದ್ದರೆ ಅವ್ರಿಗೆ ಅವರು ಒಂದು ಉದ್ಯೋಗದಲ್ಲಿ ಲಾಭ, ಮತ್ತು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲಿ ಏನೇನು ಸ್ಟ್ರಕ್ ಆಗಿದೆ ಥಿಂಗ್ಸು, ಒಂದು ಮೀಟಿಂಗ್ ಆಗಿರ್ಬೋದು, ಒಂದು ಫಂಡ್ಸ್ ಆಗಿರ್ಬೋದು, ಒಂದು ಯಾವುದೇ ವಿಚಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಶನೇಶ್ವರ ಭಗವಾನನಿಂದ ಸಿಗುವಂಥದ್ದು. ಇದು ಒಂದು ದೊಡ್ಡ ಖುಷಿಯ ವಿಚಾರ. ಮತ್ತು ಪ್ರಸ್ತುತ ಗುರು ಭಗವಾನರು ಮೇಷರಾಶಿಯವರಿಗೆ ಗುರುಬಲ ಇಲ್ಲ, ಆದರೆ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಗುರು, ಅದು ಚತುರ್ಥ ಭಾವದಲ್ಲಿ ಸುಖ ಭಾವದಲ್ಲಿ ಉಚ್ಚ ಭಾವದಲ್ಲಿ ಕೂತಾಗ ಎಲ್ಲ ಕಂಫರ್ಟ್ಸ್ ಕೊಡಲೇಬೇಕು. ಸ್ಥಿರಾಸ್ತಿ, ಚರಾಸ್ತಿ, ಚತುರ್ಥ ಭಾವ, ಒಂದು ವಾಹನ ಖರೀದಿ ಇತ್ಯಾದಿಗಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಕೊಡುತ್ತೆ. ಆದರೆ ಇನ್ನೇನು ಈ ಪ್ರಸ್ತುತ ಒಂದು ಅರ್ಧ ಭಾಗ, ಈ ಒಂದು ಆಗಸ್ಟ್ ತಿಂಗಳ ಅರ್ಧ ಭಾಗ ಆಷಾಢ ಮುಂದುವರಿಯುತ್ತೆ. ಅಮಾವಾಸ್ಯೆ ಕಳೆದ ನಂತರ ಏನು ಶ್ರಾವಣ ಮಾಸ ಬರುತ್ತೋ ಅಂದರೆ ಅರೌಂಡ್ ಒಂದು ಆಗಸ್ಟ್ 14ನೇ ತಾರೀಕು ನಂತರ, ಆವಾಗ ಇವರಿಗೆ ತುಂಬ ಅನುಕೂಲತೆಗಳು, ಸೆಕೆಂಡ್ ಹಾಫ್ ಆಫ್ ದಿ ಥಿಂಗ್ಸ್ ಈಸ್ ವೆರಿ ಗುಡ್ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿ ವಿಸ್ತೃತ ಪ್ರಭಾವದಲ್ಲಿ ತುಂಬ ಮುಖ್ಯವಾಗಿ ಶುಕ್ರ ಭಗವಾನರು ನಿಮಗೆ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದ ಶುಕ್ರ ಭಗವಾನರು 1ನೇ ತಾರೀಕೆ ನಿಮಗೆ ಇದು ನಿಮಗೆ ನೀಚ ಸ್ಥಾನಕ್ಕೆ ಹೋಗ್ತಾರೆ. ಸೊ ನೀಚ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ದ್ವಿತೀಯ ಭಾವದ ಅನನುಕೂಲತೆಗಳಾಗುತ್ತೆ. ದ್ವಿತೀಯ ಅಂದರೆ ಏನು, ಕುಟುಂಬ, ಧನ, ಧಾನ್ಯ, ಸಂಪತ್ತು ಅಂತ ಹೇಳ್ತೀವಿ. ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಅಶಾಂತಿ, ಅನೆಮ್ಮದಿ ಆಗುವಂಥದ್ದು, ನಿಮ್ಮ ಮಾತು ಏನೋ ಒಂದು ಮಿಸ್ ಆರ್ಗ್ಯುಮೆಂಟ್ ಆಗುವಂಥದ್ದು, ಸ್ವಲ್ಪ ಅದು ಜಗಳಕ್ಕೆ ತಿರುವಂಥದ್ದು. ಅದಕ್ಕೆ ಸ್ವಲ್ಪ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ನೀವು ಸ್ವಲ್ಪ ಮಾತಾಡದೆ ಮೌನವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ಒಂದು ಕಳತ್ರ ಭಾವ ಅಂತ ತೋರಿಸುತ್ತೆ. ಅಂದರೆ ಸ್ತ್ರೀ ಭಾವ, ಅಂದರೆ ಮನೇಲಿ ಹೆಂಡತಿ ಆಗಿರ್ಬೋದು ಅಥವಾ ಯಾರೋ ಒಂದು ಅಕ್ಕ ತಂಗಿ. ಶುಕ್ರ ಅಂತಂದರೆ ಸ್ತ್ರೀನ ಸೂಚಿಸೋದ್ರಿಂದ ಆ ವಿಚಾರದಲ್ಲಿ ನೀವು ಯಾವುದೇ ಮಾತಾಡಬೇಡಿ, ಕಿರಿಕಿರಿ ಮಾಡ್ಕೋಬೇಡಿ, ಶಾಂತ ರೀತಿಯಿಂದಿರಿ. ಮತ್ತು ಕುಟುಂಬದ ವಿಚಾರವಾಗಿ ಸ್ವಲ್ಪ ಧನದ ಖರ್ಚು ಆಗ್ಬೋದು, ಸ್ವಲ್ಪ ಲೋನ್ಸ್ ಆಗ್ಬೋದು, ತಾಳ್ಮೆಯಿಂದಿರಿ. ಆ ಲೋನು ನಿಮಗೆ ಮತ್ತೆ ರೀಪೇ ಆಗಿಬರುತ್ತೆ. ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕುಟುಂಬದ ಫೈನಾನ್ಸ್ ವಿಚಾರದಲ್ಲಿ. ಮತ್ತು ಅದೇ ರೀತಿ ಸಪ್ತಮ ಭಾವ ಕೂಡ ಅಧಿಪತಿ ಶುಕ್ರ ಆಗಿ ಷಷ್ಠ ಭಾವದಲ್ಲಿ ನೀಚ ಆಗೋದ್ರಿಂದ ಮದುವೆ ಮಾತುಕತೆಗಳು ಸ್ವಲ್ಪ ನಿಧಾನವಾಗುವಂಥದ್ದು, ಮದುವೆ ಹತ್ರಕ್ಕೆ ಬಂದರೂ ಮುರಿದು ಬೀಳುವಂಥದ್ದು. ಅದಕ್ಕೆ ನೀವೇನಾದರೂ ಡಿಸಿಷನ್ಸು ಮದುವೆ ರಿಲೇಟೆಡ್ ಮೇಷರಾಶಿಯವರು ತೊಗೋಬೇಕಾಗಿತ್ತು ಅಂತಂದರೆ ಷಷ್ಠಭಾವದಲ್ಲಿ ಶುಕ್ರ ಇರೋದ್ರಿಂದ ಈ ತಿಂಗಳು ಕಂಪ್ಲೀಟಾಗಿ ಬಿಟ್ಬಿಡಿ ಮುಂದೆ. ಯಾಕಂದರೆ ಶುಕ್ರ, ಬುಧ ಇದೆಲ್ಲ ತುಂಬ ಫಾಸ್ಟಾಗಿ ಗೋಚರವಾಗುವಂಥ ಗ್ರಹಗಳು. ಅದಕ್ಕೆ ಯಾವುದೋ ಅಂಥ ದೊಡ್ಡ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಶುಕ್ರನ ಒಂದು ನೀಚ ಪರಿಸ್ಥಿತಿ ಇರೋದ್ರಿಂದ ಆದಷ್ಟು ಈ ಒಂದು ಡಿಸಿಷನ್ಸ್ನ ಮುಂದೂಡಿ ಮದುವೆ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿರಿ. ಮತ್ತು ತುಂಬ ವಿಶೇಷವಾಗಿ ನಿಮ್ಮ ರಾಶಾಧಿಪತಿನೇ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಹೋಗೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ಸೊ ಮುನ್ನುಗ್ಗಿ ಕೆಲಸ ಮಾಡುವಂಥ ಒಂದು ಎದೆಗಾರಿಕೆ ಬರುತ್ತೆ, ಎಲ್ಲದರಲ್ಲೂ ಒಂದು ಧೈರ್ಯ ಬರುತ್ತೆ. ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತೀರಾ. ಆ ಕಮ್ಯುನಿಕೇಷನ್ನಿಂದ ನಿಮಗೇನೋ ಒಂದು ಒಳ್ಳೆಯ ವ್ಯಾಪಾರದಲ್ಲಿ ಲಾಭ ಆಗ್ಬೋದು. ಉದ್ಯೋಗಸ್ಥರಾಗಿದ್ದರೆ ನಿಮಗೇನೋ ಒಂದು ಉದ್ಯೋಗದಲ್ಲಿ ಪದೋನ್ನತಿ ಸಿಗ್ಬೋದು. ಯಾಕಂದರೆ 3ನೇ ಭಾವದಿಂದ 9ನೇ ಭಾವಕ್ಕೆ ಮಂಗಳನ ದೃಷ್ಟಿ ಬರುತ್ತೆ ಮತ್ತು ಅದರ ಅಧಿಪತಿ 9ನೇ ಅಧಿಪತಿ ಕೂಡ ಗುರು ಉಚ್ಚನಾಗಿರೋದ್ರಿಂದ ಇದು ಕೂಡ ಒಳ್ಳೆಯ ಫಲ ಬರುತ್ತೆ. ಮತ್ತು ಅದೇ ರೀತಿ ಬುಧ ಗ್ರಹರು ಕೂಡ ಇಲ್ಲೇನಾಗುತ್ತೆ ಅಂದರೆ ಚತುರ್ಥ ಭಾವಕ್ಕೆ, ಸುಖ ಭಾವಕ್ಕೆ ಗುರು ಒಟ್ಟಿಗೆ ಹೋಗ್ತಾರೆ. ಸೊ ಅಲ್ಲೂ ಕೂಡ ನಿಮಗೆ ಕಂಫರ್ಟ್ ಸಿಗುತ್ತೆ. ಆದರೆ ತುಂಬ ವಿಶೇಷವಾದ ಕಂಫರ್ಟ್ ಯಾವಾಗ ಸಿಗುತ್ತೆ ಅಂದರೆ ನಿಮಗೆ 22ನೇ ತಾರೀಕು ನಂತರ ಮೇಷರಾಶಿಯವರಿಗೆ ಬುಧಾದಿತ್ಯ ಯೋಗ ಬರುತ್ತೆ. ಬುಧಾದಿತ್ಯ ಯೋಗ ಅಂತಂದರೆ ಸೂರ್ಯನ ಮನೆಗೆ ಪಂಚಮ ಭಾವಕ್ಕೆ ಸೂರ್ಯ ಭಗವಾನರು ಕೂಡ ಗೋಚರವಾಗಿ ಬುಧ ಭಗವಾನರು ಕೂಡ ಆದಾಗ ಬುಧಾದಿತ್ಯ ಯೋಗ ಆಗಿ ಒಳ್ಳೆ ಫಲಗಳು. ಬುಧಾದಿತ್ಯ ಯೋಗ ಅಂತಂದರೆ ಏನು ಒಳ್ಳೆ ಫಲಗಳಂದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಮೇಷರಾಶಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅನುಕೂಲ ಆಗುತ್ತೆ. ಪಂಚಮ ಭಾವ ಅಂತಂದರೆ ಕ್ರಿಯೇಟಿವ್ ಲರ್ನಿಂಗ್ ಅಂತ ಹೇಳ್ತೀವಿ. ಯಾರು ಫೈನ್ ಆರ್ಟ್ಸ್ ಮಾಡುವಂಥವ್ರು ಮತ್ತು ಸಿನಿಮಾ ಫೀಲ್ಡಲ್ಲಿ ಇರುವಂಥವ್ರು ಮತ್ತು ಯಾರು ಕಲೆನ ನಂಬಿ ಬದುಕುವಂಥವ್ರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದು ತುಂಬ ಒಳ್ಳೆ ರೀತಿ. ಮತ್ತು ಪಂಚಮ ಭಾವಕ್ಕೆ ಪಂಚಮಾಧಿಪತಿ ಸೂರ್ಯ ಭಗವಾನರು ಬರುವಂಥದ್ದು. ಇದು ವರ್ಷಕ್ಕೆ ಒಂದು ಸತಿ ಮೇಷರಾಶಿಯವರಿಗೆ ಬರುವಂಥದ್ದು 17ನೇ ತಾರೀಕು ನಂತರ. ಆಗಸ್ಟ್ 17ರಂತ ಸೂರ್ಯ ಬಂದ ಮೇಲೆ ನಿಮಗೆ ಆದಾಯ ಹೆಚ್ಚಾಗುವಂಥದ್ದು ಮತ್ತು ಮಕ್ಕಳ ವಿಚಾರದಲ್ಲಿ ತುಂಬ ಖುಷಿಯಾಗುವಂಥದ್ದು. ಮೇಷರಾಶಿಯವರ ಮಕ್ಕಳಿಂದ ನಿಮಗೇನೋ ಒಂದು ಅವರಿಂದ ಒಂದು ಖುಷಿ ಸಿಗುವಂಥದ್ದು, ಒಂದು ಅಭಿಮಾನ ಆಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಯಥಾವತ್ತಾಗಿ ರಾಹು ಕೇತುಗಳು ಗೋಚಾರದಲ್ಲಿ ಲಾಭದಲ್ಲಿ ರಾಹು ಮತ್ತು ಪಂಚಮದಲ್ಲಿ ಕೇತು ಏನು ಫಲಗಳು ಕೊಡ್ತಾ ಇತ್ತು ಅದು ಮುಂದುವರಿಯುತ್ತೆ. ಈ ರೀತಿ ಒಂದು ವಿಸ್ತೃತ ಪ್ರಭಾವದಲ್ಲಿ ನಾವು ಒಂದು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೋಡ್ಬೋದಮ್ಮ. ಗುರುಜಿನ ರಾಶಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇರುವಂಥದ್ದು, ಎಷ್ಟು ಅನುಕೂಲತೆಗಳು, ಲಾಭಗಳನ್ನು ಮೇಷರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಶಾಧಿಪತಿ ನಾನು ಅವಾಗಲೇ ತಿಳಿಸಿದೆ, ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಹೋದಾಗ ಹೆಚ್ಚಾಗಿ ಲಾಭ ತಂದುಕೊಡುವಂಥದ್ದು. ಒಂದು ಕಮ್ಯುನಿಕೇಷನ್ಸ್ ಚೆನ್ನಾಗಾಗುತ್ತೆ ಮತ್ತು ನೆರೆಹೊರೆಯವರ ಜೊತೆ ಸಂಬಂಧ ಚೆನ್ನಾಗಾಗುತ್ತೆ. ಏನೋ ಒಂದು ಮಾತುಕತೆಗಳಾಗಿ ಮನಸ್ತಾಪಗಳಿದ್ದರೆ ದೂರವಾಗುತ್ತೆ. ಮತ್ತು ಹೊಸದೊಂದು ಪ್ರಯತ್ನ ಮಾಡುವಂಥದ್ದು, ಏನೋ ಒಂದು ಡ್ರೈವಿಂಗ್ ಕಲಿಯುವಂಥದ್ದು, ಒಂದು ಸ್ವಿಮ್ಮಿಂಗ್ ಕಲಿಯುವಂಥದ್ದು, ಏನೋ ಒಂದು ಕ್ರಿಯಾತ್ಮಕವಾಗಿ ಕಲಿಕೆ ಅಂತ ನಾವೇನು ಹೇಳ್ತೀವಿ,
ಲರ್ನಿಂಗ್ ಪ್ರೊಸೆಸ್ ವಿಲ್ ಕಮ್ ವೆರಿ ಪಾಸಿಟಿವ್ ವೇ ಇನ್ ದಿಸ್ ಮಂತ್ ಅಂತ ಆಗಸ್ಟ್ ಮಂತಲ್ಲಿ. ಇದು ರಾಶ್ಯಾಧಿಪತಿಯಿಂದ ಲಾಭ. ಆದರೆ ಇನ್ನು ಸಾಮಾನ್ಯ ವಿಚಾರಗಳು ಮೇಷರಾಶಿಯವರಿಗೆ ನೋಡಬೇಕಂದ್ರೆ ಈ ಒಂದು ತಿಂಗಳಿನಲ್ಲಿ ಅನಿರೀಕ್ಷಿತ ಪ್ರಯಾಣ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಏನೋ ವ್ಯಾಜ್ಯಗಳಿದ್ರೂ ನೆಮ್ಮದಿ ವಾತಾವರಣ ನಿರ್ಮಾಣವಾಗುತ್ತೆ. ನಿಧಾನವಾಗಾದರೂ ಸರಿ ನಿರ್ಮಾಣವಾಗುವಂಥದ್ದು ನೆಮ್ಮದಿ ವಾತಾವರಣ. ಯಾವುದೇ ಮಾತುಗಳನ್ನು ನೇರವಾಗಿ ತೆಗೆದುಕೊಡಬೇಡಿ, ಮನಸ್ಸಿಗೆ ಹಚ್ಕೋಬೇಡಿ, ಸಮಚಿತ್ತದಿಂದ ಇರಿ, ನಿಧಾನವಾಗಿ ಪ್ರತಿಕ್ರಿಯಿಸಿ, ಒಳ್ಳೆಯದಾಗುತ್ತೆ. ಮತ್ತು ಬಂಧುಗಳ ಆಗಮನದಿಂದ ಶುಭ ತರುವಂಥದ್ದು, ವ್ಯಾಪಾರದಲ್ಲಿ ತುಂಬ ಲಾಭ ಇರುತ್ತೆ. ವಿಶೇಷವಾಗಿ ನಮ್ಮ ಅನ್ನದಾತರು, ರೈತರಿಗೆ, ಕೃಷಿಕರಿಗೆ ತೃಪ್ತಿದಾಯಕವಾಗಿರುವಂಥದ್ದು ಒಂದು ಒಳ್ಳೆಯ ಮೃಷ್ಟಾಂಗ ಭೋಜನ. ಅದರಲ್ಲೂ ವಿಶೇಷವಾಗಿ ಸೂರ್ಯ ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ರಾಜಕೀಯದಲ್ಲಿರೋರಿಗೆ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಒಂದು ಮನ್ನಣೆ ಸಿಗುತ್ತೆ. ಅತ್ಯಂತ ಈ ಎಲ್ಲ ಒಂದು ವಿಚಾರದಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ಒಂದು ವೃದ್ಧಿ, ಸ್ತ್ರೀಯರಿಗೆ ಒಳ್ಳೆಯ ಲಾಭ. ಅದು ಯಾರು ಸ್ತ್ರೀ ಉದ್ಯಮ ಮಾಡ್ಕೊಂಡಿದ್ದಾರೋ ಅವರಿಗೆ, ಸ್ತ್ರೀ ಸಂಘಟನೆಗಳಿಗೆ ಒಳ್ಳೆಯ ಅವಕಾಶ ಲಭಿಸುತ್ತೆ. ಮತ್ತು ಆಸ್ತಿಕರಿಗೆ ಒಂದು ಒಳ್ಳೆಯ ಲಾಭ ಆಗಸ್ಟ್ 22 ನಂತರ ಉತ್ತಮವಾಗುತ್ತೆ. ಷೇರು ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ರಿಗಾರ್ಡಿಂಗ್ ಶೇರ್ ಸ್ವಲ್ಪ ಹುಷಾರಾಗಿರಬೇಕು, ಅತ್ಯಂತ ಜಾಗೃತೆ ವಹಿಸಬೇಕು. ಮತ್ತು ಜಾತಕಸ್ಥರಿಗೆ ನಿಜವಾದ ಗುರುಬಲ ಇಲ್ಲ ಮೇಷರಾಶಿಯವರಿಗೆ, ಆದರೂ ಕೂಡ ಚತುರ್ಥ ಸುಖಾಧಿಪತಿಯಾಗಿ ಒಳ್ಳೆ ಫಲ ಕೊಡ್ತಾರೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗಿರುವಂಥದ್ದು ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಷಷ್ಠಾಧಿಪತಿ ಚತುರ್ಥ ಭಾವಕ್ಕೆ ಬಂದಾಗ ಸ್ವಲ್ಪ ಏರುಪೇರಾಗುವಂಥದ್ದು, ಮತ್ತು ಸ್ವಲ್ಪ ಸಣ್ಣ ಪ್ರಮಾಣದ ಶತ್ರುಬಾಧೆ, ಸಾಲಬಾಧೆ ಸಿಗುವಂಥದ್ದು. ಆದರೆ ಶುಕ್ರನ ಗೋಚಾರ ತದನಂತರ ಮುಂದಿನ ಭಾಗದಲ್ಲಿ ಪಂಚಮ ಸ್ಥಾನದಲ್ಲಿ ಸೂರ್ಯ ಬರೋದ್ರಿಂದ ಆಕಸ್ಮಿಕ ಧನಲಾಭ ಆಗುವಂಥದ್ದು. ದೀರ್ಘಕಾಲ ಸಮಸ್ಯೆಗಳು ಈ ತಿಂಗಳು ಪರಿಹಾರ ಹುಡುಕ್ತೀರಾ. ಕುಟುಂಬದಲ್ಲಿ ಹೆಚ್ಚು ಸೌಖ್ಯವನ್ನು ಕಾಣ್ತೀರಾ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಮಾಸವಾಗಿರುತ್ತೆ. 17ನೇ ತಾರೀಕು ಸ್ವಕ್ಷೇತ್ರ ಸೂರ್ಯ ಬಂದ ಮೇಲೆ ಅನುಕೂಲತೆಗಳು ಹೆಚ್ಚಾಗುತ್ತೆ. ಯಾವ ವಿಚಾರದಲ್ಲಿ? ಮೇಷರಾಶಿ ವಿದ್ಯಾರ್ಥಿಗಳಲ್ಲಿ. ಮೇಷರಾಶಿಯವರಲ್ಲಿ ಕೆಲಸದಲ್ಲಿ ಕೂಡ ಒಳ್ಳೆಯ ಪ್ರೋತ್ಸಾಹ ಪಡಿತಾರೆ. ಹೊಸ ಕೆಲಸ ಮತ್ತು ಒಂದು ಹೊಸ ಏನೋ ಒಂದು ಎಂಟರ್ಪ್ರಿನರ್ಶಿಪ್ಪು ಆ ರೀತಿ ಒಂದು ವಿಚಾರ ಮಾಡ್ತೀರಾ. ಹಿರಿಯರ ಆಶೀರ್ವಾದ ಸಿಗುತ್ತೆ. ಕೋರ್ಟು ಕೇಸು ಒಂದು ಕಚೇರಿಗಳಲ್ಲಿ ಜಯ ಸಿಗುವಂಥದ್ದು. ಅಶಾಂತಿ ವಾತಾವರಣ ದೂರವಾಗಿ ಶಾಂತಿ ವಾತಾವರಣದ ಕಡೆ ನೆಲೆಸ್ತೀರಾ. ಮತ್ತು ವಿಶೇಷವಾಗಿ ದೇವಾಲಯಗಳ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಹೆಚ್ಚಾಗಿ ಮೋಜು ಮಸ್ತಿ, ವಿನೋದಕ್ಕಾಗಿ ಪ್ರಯಾಣಗಳನ್ನು ಕೈಗೊಳ್ಳುವಂಥದ್ದು. ಈ ಒಂದು ತಿಂಗಳು ಸ್ವಲ್ಪ ತುಂಬ ಹೆಚ್ಚಾಗಿ 15ನೇ ತಾರೀಕು ನಂತರ ಎಕ್ಸಲೆಂಟ್ ಆಗಿರುವಂಥ ರಿಸಲ್ಟ್ಸ್ಗಳನ್ನು ರಾಶಿಯಾಧಿಪತಿಯ ಗೋಚಾರ ಜೊತೆಗೆ ನವಗ್ರಹಗಳ ಗೋಚಾರದಲ್ಲಿ ಇವರು ಪಡ್ಕೊತಾರೆ. ಗುರೂಜಿ, ಇನ್ನು ಮೇಷರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಫಲಗಳೇನೇನು, ಮತ್ತು ಯಾವೆಲ್ಲ ಪರಿಹಾರ ಭಾಗವನ್ನು ಆಗಸ್ಟ್ ತಿಂಗಳಿನಲ್ಲಿ ಅವ್ರು ಮಾಡ್ಕೊಳ್ಬೇಕು? ನೋಡಿ, ಮೇಷರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ಒಂದು ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಒಂದು ಯಾವುದೇ ಒಂದು ಟೀಮ್ ವರ್ಕ್ ಆಗಿರ್ಬೋದು, ಒಂದು ಬಿಸ್ನೆಸ್ ಇದರಲ್ಲಿದ್ದೀರಾ, ನಿಮ್ಮ ವರ್ಕ್ನ ರೆಕಗ್ನೈಸೇಷನ್ ಸಿಗುತ್ತೆ ಮತ್ತು ನಿಮಗೆಲ್ಲ ಕ್ರೆಡಿಟ್ ಸಿಗುವಂಥದ್ದು ಒಳ್ಳೆಯದಾಗುತ್ತೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಯಾರು ಕೆಲಸಗಾರರು ಇರ್ತಾರೋ, ಒಂದು ವಿಶೇಷವಾಗಿ ಸ್ತ್ರೀಯರು ಯಾರು ಕೆಲಸ ಇರ್ತಾರೋ ಅವರಿಗೆ ಒಂದು ಸೆನ್ಸಿಟಿವ್ ಇರುವಂಥ ಟಾಸ್ಕ್ಗಳನ್ನು ಕೊಡ್ತಾರೆ. ಆ ಟಾಸ್ಕ್ಗಳನ್ನು ನಿಭಾಯಿಸಿ ಮತ್ತು ನಿಮ್ಮ ಒಂದು ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಮತ್ತು ಕೃತಿಕಾ ನಕ್ಷತ್ರದವರಿಗೆ ಯಾವುದೇ ಒಂದು ಫೈನಾನ್ಷಿಯಲ್ ಡಿಸ್ಕಷನ್ ಆಗ್ಬೋದು, ನಿಮ್ಮ ಒಂದು ಕುಟುಂಬದ ಸದಸ್ಯರ ವಿಚಾರವಾಗಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನೀವು ಡಿಸಿಷನ್ಸ್ ತೊಗೊಳ್ಳುವಂಥದ್ದು ಒಳ್ಳೆಯದು. ಮತ್ತು ಪರಿಹಾರ ಭಾಗ ಇಷ್ಟೇ, ಆದಷ್ಟು ನೀವು ಪ್ರತಿಯೊಂದು ಈ ಒಂದು ಅಂಗಾರಕ ಜಯಂತಿ ಕೂಡ ಇರೋದ್ರಿಂದ ಒಂದು ತೊಗರಿಬೇಳೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಇಟ್ಟು ಆರಾಧನೆ ಮಾಡುವಂಥದ್ದು ಮಂಗಳವಾರಗಳಲ್ಲಿ. ಮತ್ತು ಆದಷ್ಟು ತುಂಬ ವಿಶೇಷವಾಗಿ ಒಂದು ಶುಕ್ರ ನೀಚ ಆಗ್ತಾರೆ. ಶುಕ್ರ ನೀಚ ಆದಾಗ ಶುಕ್ರನ ಒಂದು ಮೂಲ ಮಂತ್ರ, ಶುಕ್ರನಿಗೆ ಆರಾಧನೆ ಮಾಡುವಂಥದ್ದು ನಮ್ಮ ಮಹಾಲಕ್ಷ್ಮೀ ದೇವಿ. ಸೊ ಮಹಾಲಕ್ಷ್ಮಿ ಮೂಲ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಜಪ ಮಾಡೋದು, ಅಥವಾ ಸರಸ್ವತಿಗಾದರೂ ಮಾಡ್ಬೋದು. ಓಂ ಐಂ ಹ್ರೀಂ ಕ್ಲೀಂ ಮಹಾಸರಸ್ವತೇ ನಮಃ ಅಂತೇಳಿ 21 ಬಾರಿ ಜಪ ಮಾಡುವಂಥದ್ದು ಯಾವುದೇ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ. ಮತ್ತು ಆದಷ್ಟು ಶನಿವಾರದೊತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಬೇಸನ್ ಲಡ್ಡುಗಳನ್ನು ನೀಡಿ ಒಂದು ಆರಾಧನೆ ಮಾಡ್ಕೊಂಡು ಬರುವಂಥದ್ದು. ಇವೆರಡೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಒಂದು ಪರಿಹಾರಗಳು ಮೇಷರಾಶಿಯವರಿಗೆ ಸಿಗುತ್ತೆ. 70% ತುಂಬ ಚೆನ್ನಾಗಿದೆ. ಇನ್ನೂ ಅದಕ್ಕೆ 30% ಒಂದು ಪರಿಹಾರಗಳ ಮಾಡಿಕೊಂಡಾಗ ಖಂಡಿತ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸಿ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯ ಒಂದು ದಿನ ಭವಿಷ್ಯ ಹಾಗೆ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದೊಂದಿಗೆ ವಾಟ್ಸಪ್ನಲ್ಲಿ ನಮಗೆ ಬಂದಿರುವಂತಹ ಪ್ರಶ್ನೆಯನ್ನು ನಾವು ಇವತ್ತು ತೆಗೆದುಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಗುರುಜಿ ಇವತ್ತಿನ ಒಂದು ಪಂಚಾಂಗ ತಿಥಿಯನ್ನು ತಿಳಿಸ್ಕೊಡ್ತೀರಾ?
ನೋಡಿ, ಇವತ್ತು ತುಂಬ ವಿಶೇಷವಾಗಿ 20 ಜುಲೈ 2026 ಸಪ್ತಮಿ ತಿಥಿ, ಶುಕ್ಲ ಪಕ್ಷ, ಹಸ್ತ ನಕ್ಷತ್ರ ಮತ್ತು ಶಿವಯೋಗ ಇರುವಂಥದ್ದು, ಗರಜಕರಣವಾಗಿರುವಂಥದ್ದು. ಇವತ್ತು ವಾರ ಸೋಮವಾರ, ವಿಶೇಷ ಶಿವನ ವಾರ ಅಂತ ಹೇಳ್ತೀವಿ. ಮತ್ತು ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 3 ನಿಮಿಷ ಸೂರ್ಯೋದಯ ಆದರೆ 6 ಗಂಟೆ 48 ನಿಮಿಷಕ್ಕೆ ಸೂರ್ಯಾಸ್ತ ಆಗಿರುವಂಥದ್ದು. ಇವತ್ತಿನ ಒಂದು ರಾಹುಕಾಲ ಒಂದು ಮುಖ್ಯ ಮುಹೂರ್ತ ಭಾಗದಲ್ಲಿ 7 ಗಂಟೆ 39 ನಿಮಿಷದಿಂದ 9 ಗಂಟೆ 15 ನಿಮಿಷ. ಯಮಗಂಡ ಕಾಲ ಬಂದು 10 ಗಂಟೆ 50 ನಿಮಿಷದಿಂದ 12 ಗಂಟೆ 26 ನಿಮಿಷ ಇರುವಂಥದ್ದು. ಗುಳಿಕ ಕಾಲ 2 ಗಂಟೆ 2 ನಿಮಿಷದಿಂದ 3 ಗಂಟೆ 37 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 12 ಗಂಟೆಯಿಂದ 12 ಗಂಟೆ 51 ನಿಮಿಷವಾಗಿರುವಂಥದ್ದು. ಗುರುಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯ ವಿದ್ಯಾರ್ಥಿಗಳಿದ್ದರೆ, ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಲು ಬಯಸ್ತಿದ್ರೆ, ಆರ್ಥಿಕ ಬಿಕ್ಕಟ್ಟು ಇಂದು ನಿಮ್ಮ ಹಣೆಯ ಮೇಲೆ ಸ್ವಲ್ಪ ಸುಕ್ಕು ತರಬಹುದು. ಅದರ ವಿಚಾರವಾಗಿ ಸ್ವಲ್ಪ ಒಳ್ಳೆ ಪ್ಲಾನಿಂಗ್ ಮಾಡ್ಕೊಳ್ಳಿ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಯಾವುದೇ ದೀರ್ಘಕಾಲಿಕ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರ ಕ್ಷಣಗಳನ್ನು ಇವತ್ತು ನೀವು ಕಳೀತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ನೀವು ವಿರಾಮದ ಒಂದು ಸಂತೋಷ ಇವತ್ತು ಅನುಭವಿಸಲಿದ್ದೀರಿ. ಹಣಕಾಸು ಲಾಭಗಳು ವಿವಿಧ ಮೂಲಗಳಿಂದ ಬರುತ್ತೆ, ಅದರಿಂದ ಖುಷಿಯಾಗಿರ್ತೀರ, ಆನಂದದಿಂದ ಇರುವಂಥ ಒಂದು ಒಳ್ಳೆಯ ದಿನ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸ್ವಲ್ಪ ನಿಮಗೆ ಇವತ್ತು ಅಸ್ವಸ್ಥತೆಯನ್ನು ತರುತ್ತೆ. ಹಣದ ಚಲನೆ ದಿನವಿಡೀ ನಿಮಗೆ ಮುಂದುವರಿಯುತ್ತೆ ಮತ್ತು ದಿನದ ಅಂತ್ಯದ ನಂತರ ನಿಮಗೆ ಇವತ್ತು ಹಣ ಉಳಿಸಲು ಒಂದು ಸಾಧ್ಯ ಆಗುವಂಥ ಮಾರ್ಗ ಸಿಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ದಯಾಳು ಪ್ರಕೃತಿ ಇಂದು ಅನೇಕ ಸಂತೋಷ ಕ್ಷಣಗಳನ್ನು ತಂದುಕೊಡುತ್ತೆ. ಪ್ರಾಚೀನ ವಸ್ತುಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಲಾಭ ತಂದುಕೊಡುವಂಥದ್ದು, ಸಮೃದ್ಧಿ ಕೂಡ ತರುವಂಥದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನೀವು ಸಾಮಾನ್ಯವಾಗಿ ಇರುವುದಕ್ಕಿಂತ ಕಡಿಮೆ ಚೈತನ್ಯವನ್ನು ಇಂದು ಕಾಣುತ್ತೀರಿ. ನಿಮ್ಮ ಮೇಲೆ ನೀವೇ ಹೆಚ್ಚುವರಿ ಕೆಲಸಕ್ಕೆ ಒತ್ತಡ ಹೇರಬೇಡಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಆರಾಮಾಗುವಿರಿ. ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ, ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ. ಸಂಜಯ್. ಜನ್ಮ ದಿನಾಂಕ ಹೇಳ್ತೀನಿ, 28/11/74. ಹಾಗೆ 11/74. ಇವ್ರು ಹುಟ್ಟಿರುವಂತಹ ಸಮಯ 10 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳಿಗ್ಗೆನೋ ಅಥವಾ ರಾತ್ರಿನೋ ಅಂತ ಹೇಳಿ ತಿಳಿಸಿಲ್ಲ. ಹುಟ್ಟಿರುವಂತಹ ಸ್ಥಳ ಬಂದು ಚೆನ್ನೈ ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಜಾಬ್ ಮಾಡ್ತಾ ಇದ್ದಾರೆ, ಈಗ ರಿಟೈರ್ಮೆಂಟ್ ತಗೊಳ್ಬಹುದಾ ಅನ್ನೋಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ನೋಡಿ, ಹೆಸರೇನು ಹೇಳಿದ್ರೆ ಸಂಜಯ್ ಅವ್ರ ಜಾತಕ ಪ್ರಕಾರ ಹುಟ್ಟಿರುವಂಥದ್ದು ಗುರುವಾರ, ಮೇಷರಾಶಿ, ಭರಣಿ ನಕ್ಷತ್ರ, ಮಕರ ಲಗ್ನ. ಸೊ ಮಕರ ಲಗ್ನ ಜಾತಕ ಹೇಗಿರುತ್ತಂದರೆ ಇವರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ತುಂಬ ಪ್ರಿಯಾರಿಟೀಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿಗೆ ಇವರಿಗೆ 64 ಅಂದರೆ 2024 60 ವರ್ಷ ಆಯಿತು ಅನಿಸುತ್ತೆ. ಆ ಒಂದು ವಿಚಾರದಲ್ಲಿ ಕೂಡ ಇದು ಒಂದು ವಯೋಸಹಜವಾಗಿರುವಂಥದ್ದು ಅವ್ರು ಕೇಳಿರ್ಬೋದು ಪ್ರಶ್ನೆ. ಆದರೆ ಇವರಿಗೆ ದಶಾಭುಕ್ತಿ ಅನುಸಾರವಾಗಿ ನಮ್ಮ ಜ್ಯೋತಿಷ ಕೇಳಿರೋದ್ರಿಂದ ಗುರು ಮಹಾದಶೆ ನಡೀತಿದೆ, ಅದರಲ್ಲಿ ಬುಧ ಅಂತರ್ದಶೆ ನಡೀತಿದೆ. 2027ವರೆಗೂ ಬುಧ ಅಂತರ್ದಶೆ ನಡೀತಾ ಇದೆ. ಸೊ ಬುಧ ಅಂತರ್ದಶೆವರೆಗೂ ಇವರು ಸ್ವಲ್ಪ ಕೆಲಸ ಮಾಡಿದ್ರೆ, ಚುರುಕಾಗಿ ಮಾಡಿಕೊಂಡ್ರೆ ಇವರಿಗೊಂದು ಒಳ್ಳೆ ಸೆಟಲ್ಮೆಂಟ್ ಅನ್ನೋದು ಆಗುತ್ತೆ. ಇವರು ಪ್ರೈವೇಟಲ್ಲಿ ಇದ್ದಾರೋ ಅಥವಾ ಗೌರ್ಮೆಂಟಲ್ಲಿ ಇದ್ದಾರೋ ಏನೋ ತಿಳಿಸಿಲ್ಲ. ಆದರೂ ಕೂಡ ಒಂದು ಗುರು ಮಹಾದಶೆ ಬುಧ ಅಂತರ್ದಶೆಯಲ್ಲಿವರೆಗೂ ಕೆಲಸ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತದನಂತರ ಗುರು ಮಹಾದಶೆಯಲ್ಲಿ ಕೇತು ಭುಕ್ತಿ ಬರುತ್ತೆ. ಆ ಕೇತು ಭುಕ್ತಿ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು, ದೇಹ ಕುಗ್ಗುವಿಕೆ ಆಗುವಂಥದ್ದು. ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಒಂದು ದೇಹದಲ್ಲಿ ಚೈತನ್ಯ ಬೇಕು, ಖುಷಿ ಬೇಕು. ಆವಾಗಲೇ ಆ ಕೆಲಸ ಮಾಡೋಕ್ಕೆ ತುಂಬ ಉತ್ಸಾಹ ಬರುವಂಥದ್ದು. ರೆಗ್ಯುಲರ್ ವರ್ಕ್ ಆಗಿರ್ಬೋದು ಅಥವಾ ಬೇರೆ ಡೈಲಿ ವರ್ಕ್ ಆಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ಆ ರೀತಿ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಕೇತು ಭುಕ್ತಿನಲ್ಲಿ ಕುಗ್ಗೋದ್ರಿಂದ ಮಾರ್ಚ್ ನಂತರ ಇವರು ಬೇಕಾದ್ರೆ ರಿಟೈರ್ಮೆಂಟು ಆ ಥರ ತೊಗೊಂಡು ಮುಂದುವರೆದ್ರೆ ಒಳ್ಳೆಯದು. ಗುರು ಮಹಾದಶೆ ನಡೀತಿರೋದ್ರಿಂದ ಪ್ರತಿ ಗುರುವಾರ ಅವ್ರು ನಂಬಿರುವಂಥ ಗುರುಗಳು, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಡಲೆಕಾಳು ನೀಡುವಂಥದ್ದು, ಇದನ್ನು ಒಂದು ದರ್ಶನ ಮಾಡ್ಕೊಂಬರುವಂಥದ್ದು, ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅವ್ರ ಕೆಲಸ ಪ್ರೊಫೆಷ್ನಲ್ ಲೈಫ್ಗೂ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಜಯ್ ಅನ್ನೋರು ನಮಗೆ ಪ್ರಶ್ನೆಯನ್ನು ಕಳಿಸಿದ್ರು. ಸಂಜಯ್ ಅವರೇ, ಇವತ್ತಿನ ಒಂದು ಸಂಚಿಕೆಯನ್ನು ನೀವು ವೀಕ್ಷಿಸಿದರೆ ಗುರುಜಿಗಳು ತಿಳಿಸಿರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ವೀಕ್ಷಕರೇ, ನೀವು ಸಹ ಇದೇ ರೀತಿ ಪ್ರಶ್ನೆಯನ್ನು ಕಳಿಸಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ವಾಟ್ಸಪ್ ನಂಬರ್, ಆ ನಂಬರ್ಗೆ ನೀವು ನಮಗೆ ಪ್ರಶ್ನೆಯನ್ನು ಕಳಿಸ್ಕೊಟ್ರೆ ಗುರುಜಿಗಳು ಉತ್ತರವನ್ನು ನೀಡ್ತಾರೆ. ಗುರುಜಿ, ನಾವು ಕನ್ಯಾ ರಾಶಿಯವರಿಗೆ ನೋಡಿದ್ವಿ, ತುಲಾ ರಾಶಿಯಿಂದ ಮುಂದುವರಿಸೋಣ. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ? ತುಲಾರಾಶಿಯವರು ದೈಹಿಕ ಅನಾರೋಗ್ಯದಿಂದ ಇವತ್ತು ಚೇತರಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ. ವಿದೇಶ ಸಂಪರ್ಕಗಳನ್ನು ಹೊಂದಿರುವ ವ್ಯಾಪಾರಿಗಳಿಗೆ ಇಂದು ಹಣದ ನಷ್ಟವಾಗುವ ಸಾಧ್ಯತೆ ಇದೆ. ಅದಕ್ಕೆ ಎಚ್ಚರಿಕೆಯಿಂದ ಟ್ರಾನ್ಸಾಕ್ಷನ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಇಂದಿನ ದಿನವನ್ನು ಉತ್ತಮಗೊಳಿಸಲು ಕಳೆದ ದಿನಗಳಲ್ಲಿ ಹಣವನ್ನು ಸ್ವಲ್ಪ ಹೂಡಿಕೆ ಮಾಡಿದರೆ ಅದರ ಪ್ರಯೋಜನ ಇಂದು ನೀವು ಪಡೆಯುತ್ತೀರಾ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ಆರೋಗ್ಯ ನಿಮಗೆ ಚೆನ್ನಾಗಿರುತ್ತೆ. ತೀರಾ ಖರ್ಚು ಕಡಿಮೆ ಮಾಡುವ ಮತ್ತು ಮನೋರಂಜನೆಗೆ ತುಂಬ
ತುಂಬ ಖರ್ಚು ಮಾಡುವ ಪ್ರವೃತ್ತಿಗೆ ಸ್ವಲ್ಪ ಕಡಿವಾಣ ಹಾಕಿ ಅದರಿಂದ ಹಣದ ಉಳಿತಾಯ ಮೂಲ ನಿಮಗೆ ಸಿಗುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಅನಂತ ಜೀವನದ ಉತ್ಕೃಷ್ಟ ವೈಭವವನ್ನು ಆನಂದಿಸಲು ನಿಮ್ಮ ಜೀವನ ಹೆಚ್ಚಾಗಿ ಇವತ್ತು ಭವ್ಯಗೊಳಿಸುವಂಥ ಒಳ್ಳೆಯ ದಿನ. ಚಿಂತೆ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಅಂತ ಹೇಳ್ತೀವಿ. ನೀವು ಚಿಂತೆ ಮಾಡಿ ಅದರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡ್ರೆ ದಿನ ತುಂಬ ಎಕ್ಸಲೆಂಟ್ ಆಗಿರುವಂಥದ್ದು. ಮುಂದಿನ ರಾಶಿ ಕುಂಭರಾಶಿ. ಇತರರ ವಿರುದ್ಧ ಒಂದು ದ್ವೇಷಕಾರದ ಒಂದು ಮಾನಸಿಕ ಒತ್ತಡ ನಿಮಗೆ ನೀಡುವಂಥದ್ದು, ಇವುಗಳನ್ನು ಸ್ವಲ್ಪ ನೀವು ಇದರಲ್ಲಿ ನೀವು ಜೀವನ ವ್ಯರ್ಥಗೊಳಿಸುವ ಬದಲು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ನಿಮ್ಮ ಆಲೋಚನೆಗಳನ್ನು ವಿಚಾರದಲ್ಲಿ ಮುಂದೂಡಿದ್ರೆ ದಿನ ಚೆನ್ನಾಗಿರುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹೆಚ್ಚಿನ ಆರ್ಥಿಕ ಹಣದ ಲಾಭವಾಗುವಂಥದ್ದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನಾ ಸಮಯ ಭಾಗದಲ್ಲಿ ಈಗ ಮತ್ತೊಂದು ತೆಗೆದುಕೊಳ್ಳೋಣ ಗುರುಜಿ. ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ, ರೀಮಾ. ಜನ್ಮ ದಿನಾಂಕ ಹೇಳ ಗುರುಜಿ. ಓಕೆ. 29/3/77. 29/3/77. ಹಾಗೆ ಜನ್ಮ ಸಮಯ ಬಂದು 1 ಗಂಟೆ 15 ನಿಮಿಷ PM ಹುಟ್ಟಿರುವಂತಹ ಸ್ಥಳ ಬ್ಯಾಂಗ್ಳೂರ್. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಆರೋಗ್ಯದಲ್ಲಿ ವ್ಯತ್ಯಾಸ. ಪದೇ ಪದೇ ನನ್ನ ಆರೋಗ್ಯ ಸರಿ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಹಿಂದೆ ಏನಾದ್ರು ಒಂದು ಸಮಸ್ಯೆ ಕಾಣಿಸ್ಕೋತಾನೆ ಇದೆ. ಸೊ ಇದಕ್ಕೆ ಪರಿಹಾರ ನಾನು ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ರೀಮಾ ಯಾರು ಕೊಟ್ಟಿದ್ದಾರೆ? ಮಂಗಳವಾರ ಹುಟ್ಟಿರುವಂಥದ್ದು, ಪುನರ್ವಸು ನಕ್ಷತ್ರ, ಮತ್ತು ಇವರು ಹುಟ್ಟಿರುವಂಥದ್ದು ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ. ನೋಡಿ, ಯಾರ ಜಾತಕದಲ್ಲಿ ಷಷ್ಠಾಧಿಪತಿ ಅಂದರೆ ಪ್ರತಿಯೊಂದು ಭಾವಗಳಲ್ಲಿ ನಮ್ಮ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಒಂದೊಂದು ಮನೆಗೂ ಒಂದು ಭಾವ ಅಂತ ಹೇಳ್ತೀವಿ. ಷಷ್ಠ ಭಾವಕ್ಕೆ ಸಂಬಂಧಿತವಾಗಿರುವಂಥ ಜಾತಕಗಳಲ್ಲಿ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ದೋಷಗಳು ಕಂಡುಬರುತ್ತೆ. ಅದರಲ್ಲೂ ಕೂಡ ಇವ್ರ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿ ಪ್ಲೇಸ್ ಆಗಿರುವಂಥದ್ದು. ಕರ್ಕಾಟಕ ಲಗ್ನ ಆಗಿ ರಾಶ್ಯಾಧಿಪತಿ ಲಗ್ನದಲ್ಲಿ ಕೂತಿರೋದ್ರಿಂದ ದೇಹ ತುಂಬ ಸದೃಢವಾಗಿರುತ್ತೆ. ಆದರೆ ಅದರ ಜೊತೆಯಲ್ಲಿ ಶನೇಶ್ವರ ಭಗವಾನರು ಕೂತಾಗ ಏನಾಗುತ್ತೆ, ಜಾಯಿಂಟ್ ಪೇನ್ಸು, ಮಂಡಿ ನೋವು, ಬೆನ್ನು ನೋವು, ಈ ರೀತಿ ಸಮಸ್ಯೆಗಳು ಸ್ವಲ್ಪ ಲೈಫ್ ಲಾಂಗ್ ಆಗಿ ಬರ್ತಾ ಇರುವಂಥದ್ದು. ಅದರಲ್ಲೂ ಇವರಿಗೆ ಕೇತು ಮಹಾದಶ 2018ರಿಂದ ಈಚೆಗೆ ಕೇತು ಮಹಾದಶ ಸ್ಟಾರ್ಟ್ ಆಗಿ ಅದು ಮುಗ್ದಿದೆ. ಆದರೂ ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು. ಅದರಲ್ಲಿ ಶುಕ್ರ ಮಹಾದಶ ನಡೀತಾ ಇದೆ ಪ್ರೆಸೆಂಟಲ್ಲಿ. ಶುಕ್ರ ಕೂಡ ಇವರಿಗೆ ಚತುರ್ಥ ಲಾಭಾಧಿಪತಿಯಾಗಿ ಒಂದು ಶತ್ರು ಮನೆಯಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ಖಂಡಿತ ಶುಕ್ರ ತಂದು ಕೊಡ್ತಾ ಇದ್ದಾರೆ. ಆ ಸಮಸ್ಯೆ ವಿಚಾರವಾಗಿ ಇವರು ಸ್ವಲ್ಪ ಅನುಭವಿಸ್ತಾ ಇರುವಂಥದ್ದು. ಸೊ ಅದಕ್ಕೆ ಶುಕ್ರನಿಗೆ ಸಂಬಂಧಿತವಾಗಿರುವಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ಅಥವಾ ನಿಮ್ಮ ಮನೆಗೆ ಹತ್ತಿರ ಇರುವಂಥ ಯಾವುದೋ ಒಂದು ದೇವಸ್ಥಾನದಲ್ಲಿ ಎಲ್ಲಿ ನವಗ್ರಹಗಳು ಸ್ಥಾಪಿತವಾಗಿರುತ್ತೋ ಶುಕ್ರ ನವಗ್ರಹದ ಮುಂದೆ ಒಂದಿಷ್ಟು ಅವರೆಕಾಳನ್ನು ಇಟ್ಬಿಟ್ಟು ಓಂ ಶುಂ ಶುಕ್ರಾಯ ನಮಃ ಅಂತ 108 ಬಾರಿ ಜಪ ಮಾಡಿ ಬಂದರೆ ಖಂಡಿತ ಇವರಿಗೆ ಒಂದು ಆ ಶುಕ್ರನ ಅನುಗ್ರಹದಿಂದ ಆರೋಗ್ಯ ವೃದ್ಧಿಸುತ್ತೆ. ಮತ್ತು ಇವರಿಗೆ ಸಾಧ್ಯವಾದರೆ, ಇವರಿಗೊಂದು ಶಕ್ತರಾಗಿದ್ದರೆ ಇವರು ಒಂದು ಮಹಾಮೃತ್ಯುಂಜಯ ಹೋಮವನ್ನು ಮನೆಯಲ್ಲಿ ಒಂದು ಅವ್ರಿಗೆ ಗೊತ್ತಿರುವಂತಹ ಅರ್ಚಕರಿಗೆ ಕೇಳ್ಕೊಂಬಿಟ್ಟು ಮಾಡಿಸುವಂಥದ್ದು, ಪ್ಲಸ್ ಒಂದು ಧನ್ವಂತರಿ ಹೋಮ, ಇದು ಆರೋಗ್ಯಕಾರಕವಾಗಿರುವಂಥದ್ದು. ಇವೆರಡೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ರೀಮಾ ಅವರು ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ಖಂಡಿತ ಪರಿಹಾರವನ್ನು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ಮತ್ತಷ್ಟು ಸುಧಾರಿಸಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ಮೇಷರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಜೊತೆಗೆ ಅವರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ನೀಡ್ತಾ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.